ಶಿಕ್ಷಣದ ಜೊತೆಯಲ್ಲಿ ಉದ್ಯೋಗದ ಮೂಲಕ ಗಳಿಕೆ ಮಾಡಬಹುದು. ಮೇ 30ರ ಗುರುವಾರದಂದು ಕಾಲೇಜು ಆವರಣದಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಕೆಜಿ ಕವಿತಾ ಮತ್ತು ವಾಣಿಜ್ಯ ಶಾಸ್ತ್ರ ಮುಖ್ಯಸ್ಥರಾದ ರಾಜಶೇಖರ್ ತಿಳಿಸಿದರು. ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಎಂಜಿ ರಸ್ತೆ ಹಾಸನ. ಡಾಕ್ಟರ್ ಕವಿತಾ ಕೆಜಿ ಅಂತ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಎಂಪಿ ಹರ್ಷ ಅಂತ ಪತ್ರಲಿಖಿತ ವ್ಯವಸ್ಥಾಪಕರು, ಶ್ರೀ ಯೋಗೇಶ್ ಅಂತ ವಾಣಿಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಈ ಹೊಸ ಕೋರ್ಸ್ ಈಗಾಗಲೇ ತೆಲಂಗಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಚಾಲ್ತಿಯಲ್ಲಿದ್ದು, ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಗದಗ, ಧಾರವಾಡ, ಹಾವೇರಿ, ಮೈಸೂರು ಮತ್ತು ಹಾಸನ 9 ಜಿಲ್ಲೆಗಳಲ್ಲಿ ಈ ಕೋರ್ಸನ್ನು ಪ್ರಾರಂಭಿಸಲು ಅನುಮತಿ ನೀಡಿದೆ. ಅದರಲ್ಲಿ ನಮ್ಮ ಕಾಲೇಜು ಕೂಡ ಒಂದಾಗಿ. ಈ ಕೋರ್ಸ್ 3 ವರ್ಷದ ಪದವಿಯಾಗಿದ್ದು, ಪ್ರಥಮ ಮತ್ತು ದ್ವಿತೀಯ ವರ್ಷ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರೆ ಮತ್ತು ಅಂತಿಮ ವರ್ಷಕ್ಕೆ ಖಾಸಗಿ ಕಂಪನಿಯಲ್ಲಿ ತರಬೇತಿಯನ್ನು ಪಡೆದುಕೊಳ್ಳಲಿದ್ದಾರೆ. ತರಬೇತಿ ಅವಧಿಯಲ್ಲಿ 7 ರಿಂದ 10 ಸಾವಿರಗಳವರೆಗೆ ನೀಡುತ್ತಾರೆ. ಕಾಲೇಜು ಶಿಕ್ಷಣ ಇಲಾಖೆ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿರುತ್ತದೆ. ಈ ನೂತನ ಕೋರ್ಸ್ಗೆ 1 ವರ್ಷದಲ್ಲಿ 90 ವಿದ್ಯಾರ್ಥಿಗಳಿಗೆ ಮಾತ್ರ ಕಲಿಯಲು ಅವಕಾಶ ಸಿಗಲಿದೆ ಎಂದರು. 2 ವರ್ಷ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ಬಳಿಕ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳುವ ಕಾರ್ಖಾನೆ ಅಥವಾ ಕಂಪನಿಯಲ್ಲಿ ಉಳಿದು ಕೆಲಸ ಮಾಡಬೇಕು. ಆ ಅವಧಿಯಲ್ಲಿ ಮಾಸಿಕ 10,000 ಸಿಗಲಿದೆ ಎಂದರು. ಉದ್ಯೋಗಕ್ಕೆ ಪೂರಕವಾದ ತಡೆಯಲು ಕೌಶಲ್ಯವನ್ನು ಕಾಲೇಜು ಜೊತೆಗೆ ಅಲ್ಲೂ ಕಲಿತು ಇಲ್ಲೂ ಕಲಿತುಕೊಳ್ಳಬಹುದು ಎಂದ ಅವರು, ಈ ಸಂಬಂಧ ಸರ್ಕಾರ ರಾಜ್ಯದ ಒಟ್ಟು 11 ಜಿಲ್ಲೆಗಳ ಕಂಪನಿಯೊಂದಕ್ಕೆ ಒಪ್ಪಂದ ಮಾಡಿಕೊಂಡಿದೆ. ಪದವಿನ ಜೊತೆಗೆ ಸಂಪಾದನೆಯೂ ಆಗಲಿದೆ. ತಿಳುವಳಿಕೆ ಜೊತೆಗೆ ಉದ್ಯೋಗ ನಿರ್ವಹಣೆಯ ಚಾಕಚಕ್ಯತೆ ಸಹ ಪಡೆಯಬಹುದು. 2024-25ನೇ ಶೈಕ್ಷಣಿಕ ಸಾಲಿಗೆ ಪದವಿ ಕೋರ್ಸ್ಗಳಾದ BA, BCom, BSc, BCCA ಮತ್ತು BBA ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭವಾಗುತ್ತದೆ ಎಂದು ಹೇಳಿದರು. ಮೇ 30ರ ಗುರುವಾರದಂದು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದ್ದು, ವಿವಿಧ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿದೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇದರ ಬಗ್ಗೆ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ MK ಹರ್ಷ, ಯೋಗೀಶ್, ಮಂಜುಳಾ, ಮಧುಸೂದನ್ ಇತರರು ಉಪಸ್ಥಿತರಿದ್ದರು. ವರ್ಷದಲ್ಲಿ ಅವರಿಗೆ ಮಾಡೋದು 1,05,000 ರೂಪಾಯಿ ಒಂದು ವರ್ಷಕ್ಕೆ ಅವರಿಗೆ ಫೀಸ್ ಬರುತ್ತೆ. ಅವರು ಕಟ್ಟುವ ಫೀಸ್ ಎಷ್ಟು? 1 ವರ್ಷಕ್ಕೆ 5,000 ಕಟ್ತಾರೆ. ಅವರಿಗೆ 1 ವರ್ಷಕ್ಕೆ 1,05,000 ರೂಪಾಯಿ ಸ್ಟೈಪೆಂಡ್ ಬರುತ್ತೆ. ಅವರ ಕಲಿಕೆ ಜೊತೆಗೆ ದುಡಿಮೆನೂ ಆಗ್ತದೆ. ಇದರಿಂದ ಏನು ಅಡ್ವಾಂಟೇಜಸ್ ಇದೆ ಅಂತಂದ್ರೆ, ಕೆಲವು ಟೈಮಲ್ಲಿ ಏನಾಗ್ತದೆ, ಒಂದು ಕಂಪನಿ ಈ ಥರದ ಮಾಡಬೇಕಾದಾಗ ಹೊಸದಾಗಿ ಯಾರೋ ಒಬ್ಬರನ್ನ ತರಬೇತಿ ಕೊಟ್ಟು ಅವ್ರನ್ನ ಹುಡುಕಾಟ ಮಾಡಿಬಿಟ್ಟು ಅವ್ರನ್ನ ಹುಡುಕೋದಕ್ಕೆ ಕಂಪನಿಗೆ ತೊಂದರೆ ಆಗ್ತದೆ. ಅದರಿಂದ ಏನಾಗ್ತದೆ, ಕಂಪನಿಗಳು ತರಬೇತಿಯನ್ನು ಕೊಟ್ಟು ಅವರ ಎಲ್ಲ ಇದೆಲ್ಲ ಗೊತ್ತಿರ್ತದೆ ವಿದ್ಯಾರ್ಥಿ